ನನ್ನ ವೈಯಕ್ತಿಕವಾಗಿ ನಾಡಿನ ಎಲ್ಲ ಕನ್ನಡಿಗರಿಗೆ ಹೊಸ ವರ್ಷದ ಶುಭಾಶಯಗಳು. 2024 ಎಲ್ರಿಗೂ ನೆಮ್ಮದಿಯನ್ನು ತಂದುಕೊಡ್ಲಿ, ಎಲ್ಲರ ಸಮಸ್ಯೆ ಬಗೆಹರಲಿ ಅಂತೇಳಿ ಆ ದೇವರಲ್ಲಿ, ಆ ಕಾಲಭೈರವೇಶ್ವರ ಶಿವನಲ್ಲಿ ಪ್ರಾರ್ಥಿಸ್ತೀನಿ. ಇದು ತಮಾಷೆಗ ಅಥವಾ ಸೀರಿಯಸ್ ಗೊತ್ತಿಲ್ಲ. ಈಗ ನಾವು ಕಳೆದ 3 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರದ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು 10ಕ್ಕಿಂತ ಹೆಚ್ಚು ಪತ್ರ ಬರೆದಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು 3-4 ಬಾರಿ ಹೋಗಿದ್ದೀವಿ. ಕೊನೆಗೂ ಸಹ ಗೃಹ ಸಚಿವರು, ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿಯವರಿಗೆ ಅವಕಾಶವನ್ನು ಕೊಟ್ಟಿದ್ರು. ಅವಕಾಶದಲ್ಲಿ ಎಲ್ಲ ಥರದ ಎಕ್ಸ್ಪ್ಲನೇಷನ್ ಮಾಡಿ ಬಂದಿದ್ದೀವಿ. ಎಲ್ಲ ಪ್ರೋಸೆಸ್ಸು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಡಿ ಫೈನಲ್ ಆಗಿ ಅವ್ರ ಮಂತ್ರಿಗಳ ಕೈಲಿ ಕೊಟ್ಟಿದ್ದಾರೆ. ಮಂತ್ರಿಗಳು ಹಾಫ್ ಆನ್ ಅವರ್ ಒಂದು ಸಿಟ್ಟಿಂಗ್ ಮಾಡಿ ಕರ್ನಾಟಕ ರಾಜ್ಯದ ಬರಗಾಲದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಘೋಷಣೆ ಮಾಡಬೇಕು. ಇದನ್ನ ನಾವು ಅಲ್ಲೋಗಿ ಮಾಡಿಸೋದು ಬಿಟ್ಬಿಟ್ಟು ಇಲ್ಲಿ ಏನು ಕೆಲಸ ಇರುತ್ತೆ ಅಪೋಸಿಷನ್ ಲೀಡರ್ಗಾಗಲಿ ಅಥವಾ ಇದಕ್ಕಾಗಲಿ. ಆಮೇಲೆ ನಮ್ಮ ಅಧಿಕಾರಿಗಳು ಅಥವಾ ನಾವು ಸಬ್ ಕಮಿಟಿ ಮಾಡೋದಲ್ಲದೆ ಕೇಂದ್ರ ಸರ್ಕಾರದ ಟೀಮ್ ಬಂದು 11 ಜಿಲ್ಲೆಯನ್ನು ವೀಕ್ಷಣೆ ಮಾಡಿ ಅವರೂ ರಿಪೋರ್ಟ್ ಕೊಟ್ಟಾಗಿದೆ. ಇವ್ರು ಯಾರಿಗೆ ಕೊಡ್ತಾರೆ ರಿಪೋರ್ಟು? ಇವ್ರ ಕೆಲಸ ಏನಾರು ಇದ್ರೆ ಅಲ್ಲೋಗಿ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ? ನಾಳೆ ಚುನಾವಣೆ ಬರುತ್ತೆ, 26 ಜನ ಗೆಲ್ಸವ್ರೆ, ನಾವೇನು ಉತ್ತರ ಕೊಡಬೇಕು ಜನರ ಹತ್ರ? ಬರಗಾಲದನ್ನ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇಟ್ಕೊಂಡಿದ್ರೆ ನಾವು ಯಾರ ಹತ್ರ ಏನು ಉತ್ತರ ಹೇಳಲಿಕ್ಕಾಗತ್ತೆ ಅಂತ ಹೇಳಿ ಅಲ್ಲೋಗಿ ಪ್ರಧಾನಮಂತ್ರಿ ಹತ್ರ, ಗೃಹ ಸಚಿವರ ಹತ್ರ, ಅಮಿತ್ ಶಾ ಹತ್ರ ಮಾತಾಡೋದು ಬಿಟ್ಟು ಇಲ್ಲಿ ಓಡಾಡ್ತೀವಿ ಅಂದ್ರೆ ಒಂದಷ್ಟು ಪ್ರಚಾರಕ್ಕೆ ಹೋಗ್ಬೋದು. ಅದೇನು ನಾವು ಬೇಡ ಅನ್ನಕ್ಕಾಗತ್ತಾ? ಸಾಂತ್ವನ ಹೇಳೋದಕ್ಕೆ ಅಥವಾ ಸಮಸ್ಯೆ ಬಗ್ಗೆ ಜನರ ಹತ್ರ ಹೋಯ್ತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಲಿ, ಅವ್ರ ಪಕ್ಷದ ಸಂಘಟನೆಗೋಸ್ಕರ. ಬಟ್ ಆದ್ರೆ ಟೆಕ್ನಿಕಲಿ ಬರಗಾಲದ ಸಮಸ್ಯೆ ಬಗೆಹರಿಸತಕ್ಕಂಥದ್ದು ನಮ್ಮ ರಾಜ್ಯದ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯನೂ ಕೊಟ್ಟಿರಲಿಲ್ಲ. ಅಷ್ಟು ಬೇಗ ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.